ಸರ್ ಬರೇ 1,45,000 ಕೊಡೋಣ. 1,45,000 ನೋಡಿ ಸರ್, ಇದೆ 50,000 ವೆಹಿಕಲ್. ಹೌದು ಸರ್. ಸರ್ ಕಾಯ್ತಾ ಇದೀನಿ ಸರ್ ಬರೇ 3,35,000 ಕೊಡೋಣ. ಸರ್ ಬರೇ 2,30,000 ಮಾಡ್ಕೊಡೋಣ. 2,45,000 ಮಾಡ್ಕೊಡೋಣ. 2,45,000 ಇದ್ದೀರಾ? ಇದು ಕಡಿಮೆ ಬಜೆಟ್. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಲಕ್ಸುರಿ ವೆಹಿಕಲ್ ವಿತ್ ಫ್ಯಾನ್ಸಿ ನಂಬರ್ ಇರೋ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. 0999 ಇದೆ ನೋಡಿ, ಫ್ಯಾನ್ಸಿ ನಂಬರ್ ಜೊತೆಗಿದೆ, ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಸರ್ ಇದು 7,50,000, ಇದು 5,10,000. ಎರಡು ಡೀಸೆಲ್ ನೆಗೋಷಿಯಬಲ್ ಆಗುತ್ತೆ. 95,000 ಮಾಡ್ಕೊಡೋಣ. 95,000 ಮಾಡ್ಕೊಡೋಣ ಸರ್. ಬರೇ 1,00,000 ಮಾಡ್ಕೊಡೋಣ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಕರ್ನಾಟಕ ಕಾರ್ ಜೋನ್ ಬಂದಿದ್ದೀನಿ. ಹಾಗೇನೆ ಸರ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಸ್ಮಾರ್ಟ್ ಆಗಿ ಕಾಣ್ತಿದ್ದೀರಾ? ಹೌದು ಸರ್. ಓಕೆ ಸರ್, ಮತ್ತೊಂದು ಸರಿ ನಿಮ್ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ? ನಮ್ ಶೋರೂಮ್ ಹೆಸರು ಬಂದ್ಬಿಟ್ಟು ಕರ್ನಾಟಕ ಕಾರ್ ಜೋನ್ ಅಂತ. ಲೊಕೇಶನ್ ಎಕ್ಸಾಕ್ಟ್ ಲೊಕೇಟ್ ಆಗಿರೋದು ನಾಗರಬಾವಿಯಲ್ಲಿ. ನಾಗರಬಾವಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ಸಿಗುತ್ತೆ. ಹಂಗೆ ಬಂದ್ರೆ ನಿಮ್ಗೆ ರೈಟ್ ಸೈಡ್ ಸ್ವಾತಿ ಹೋಟೆಲ್ ಸಿಗುತ್ತೆ. ಸ್ವಾತಿ ಹೋಟೆಲ್ ಇಂದ 100 ಮೀಟರ್ ಮುಂದ್ಗಡೆ ಲೆಫ್ಟ್ ಸೈಡ್ ನಮ್ ಶೋರೂಮ್ ಲೊಕೇಟ್ ಆಗಿರೋದು. MK ಅಹಮದ್ ಮೇನ್ ಲೊಕೇಶನ್ ಪಾಯಿಂಟ್. ಅದು ಬ್ಯಾಕ್ ಸೈಡ್ ಲೊಕೇಟ್ ಆಗಿರೋದು. ಈ ಕಡೆ ಸುಂಗುತ್ಕಟ್ಟೆ ಮಾಗರೋಡ್ ಆ ಕಡೆ ಬರೋವ್ರಿಗೆ ಅಂಬೇಡ್ಕರ್ ಕಾಲೇಜ್ ಸಿಗ್ನಲ್ ಇಂದ ಲೆಫ್ಟ್ ತಗೊಂಡ್ರೆ ಇಲ್ಲೇ ಲೈಟ್ ಸೈಡ್ ನಮ್ ಶೋರೂಮ್ ಇರೋದು. ಓಕೆ ಸರ್, ಇವತ್ತೆಷ್ಟಿದೆ ಸರ್ ಸ್ಟಾಕ್? ಸರ್ ಇದು ಸ್ಟಾಕ್ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಚೇಂಜ್ ಮಾಡಿದೀನಿ. ಆಲ್ಮೋಸ್ಟ್ ಒಂದು 60 ವೆಹಿಕಲ್ಸ್ ಅವೈಲೇಬಲ್ ಇದೆ. 60 ವೆಹಿಕಲ್ಸ್ ಇದೆ. ಹೌದು ಸರ್. ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇವತ್ತು? ಸರ್ ಬರೇ 50,000 ಇಂದ ಸ್ಟಾರ್ಟಿಂಗ್ ಇದೆ. 50,000 ಸರ್? ಹೌದು ಸರ್. ಯಾವ ಸರ್ 50,000? ಸರ್ 800 ಇದೆ ಸರ್. 800 ಇದೆ 50,000ಕ್ಕೆ. ಓಕೆ, ಒಂದು ಬೆಂಜ್ ಸರ್ ಇದು? ಹೌದು ಸರ್, ಬೆಂಜ್ ಅವೈಲೇಬಲ್ ಇದೆ. ಅವೈಲೇಬಲ್ ಇದೆ. ಸೊ ಆಲ್ಮೋಸ್ಟ್ ಎಲ್ಲಾ ತರ ಸ್ಟಾಕ್ ನ ಮತ್ತೆ ಹೊಸದಾಗಿ ಬಂದಿದೆ ಅನ್ಬೋದು. ಸರ್ ಲೋನ್ ಬಗ್ಗೆ ಸರ್? ಸರ್ ಲೋನ್ ಬಗ್ಗೆ ಮಾತಾಡೋದ್ರೆ 2012 ಮಾಡೆಲ್ ಮೇಲೆ ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲರಿ ಇರಬೇಕು, ಇಲ್ಲಾಂದ್ರೆ ಸ್ವಂತ ಮನೆ ಇರಬೇಕು. ಇದು 3 ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ 70-80% ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಮಾಡಲ್ ಎಷ್ಟು ಹೇಳಿದ್ರೆ? 2012 ಮಾಡೆಲ್ ಮೇಲೆ. 12 ಮಾಡೆಲ್ ಮೇಲೆ 70-80% ಲೋನ್ ಆಗುತ್ತೆ ಅಂತ ನೋಡಿ ಇಲ್ಲಿ. ಸೊ ಒಂದು 50-60,000 ಡೌನ್ ಪೇಮೆಂಟ್ ಇಲ್ಲ, 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡೋಗ್ಬೋದು, ಆರಾಮಾಗಿ ತಗೊಂಡೋಗ್ಬೋದು. ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಯಾವ ರೇಟ್ ಇಂದ ತಗೊಳುತ್ತೆ ಅಂತ. ಓಕೆ ಓಕೆ, ಡಿಪೆಂಡ್ ಅಪಾನ್ ಗಾಡಿ ಪ್ರೈಸ್ ಮೇಲೆ ಹೋಗುತ್ತೆ. ಓಕೆ, ವಿಡಿಯೋ ಶುರು ಮಾಡೋಣ ಸರ್? ಹೌದು ಸರ್, ಶುರು ಮಾಡೋಣ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರೆಲ್ಲ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯೂಸ್ ಕಾರ್ ನೋಡೋರಿಗೆ ಈ ವಿಡಿಯೋ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಕರ್ನಾಟಕ ಕಾರ್ ಜೋನ್ ಅಲ್ಲಿ ಮೊದಲೇ ಕಾರು 50,000 ಅಂದ್ರೆ ಎಲ್ಲಿದೆ ಸರ್ ಕಾರು? ಸರ್ ಅದು ಬ್ಯಾಕ್ ಸೈಡ್ ಇದೆ. ಫಸ್ಟ್ ಈ ವೆಹಿಕಲ್ಸ್ ಇಂದ ಹೋಗೋಣ ಸರ್. ಸರ್ ಇದ್ಯಾವ್ದು ಗಾಡಿ ಡೀಟೇಲ್ಸ್? ಸರ್ ಆಲ್ಟೋ 11 ಮ್ಯಾನುಫ್ಯಾಕ್ಚರ್ 12 ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಇದು? 78,000 ಓಡಿರೋದು. ಜಿನಿನ್ ಸ್ಟೆಪ್ನಿ ಅನ್ಯೂಸ್ ಇರೋದು. ಸ್ಟೆಪ್ನಿ ಅನ್ಯೂಸ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಸ್ಟೆಪ್ನಿ ಸರ್ ಒಂಚೂರು ಡೆಂಟ್ ಸ್ಕ್ರಾಚ್ ಏನು ಇಲ್ಲ ಸರ್, ಶೋರೂಮ್ ವೆಹಿಕಲ್ ತರ ಇದೆ. ಓಕೆ ಸರ್, ಪ್ರೈಸ್ ಇದ್ರದ್ದು? ಸರ್ ಪ್ರೈಸಿಂಗ್ ಅನ್ಬಿಟ್ಟು ಬರೇ 2,45,000 ಕೊಡೋಣ. 2,45,000 ಮಾಡ್ಕೊಡೋಣ. ಹಾಗೆ ಇನ್ನೊಂದು ಪ್ರೈಸ್ 2,40,000 ಕೊಡೋಣ. ಆಗುತ್ತಾ? ಆಗುತ್ತೆ ಸರ್, ಖಂಡಿತ ಕಡಿಮೆ ಆಗ್ಬೋದು ಮುಂದೆ ಬಂದ್ರೆ. ಖಂಡಿತ ಶೋರೂಮ್ ಗೆ ವಿಸಿಟ್ ಮಾಡಿ ಸರ್. ಮತ್ತೊಂದೇ ಚಿಕ್ಕ ಗಾಡಿ ಸರ್, ಟಾಟಾ ನ್ಯಾನೋ ಟ್ವಿಸ್ಟ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಫುಲ್ಲಿ ಟಾಪ್ ಎಂಡ್ ಪವರ್ ಸ್ಟೇರಿಂಗ್, AC, ನಿಮ್ಗೆ ಪವರ್ ವಿಂಡೋಸ್ ಎಲ್ಲಾ ಬರುತ್ತೆ. ಓಕೆ, ಲೇಡೀಸ್ ಓಡಿಸಕ್ಕೆ, ಸಿಟಿಯಲ್ಲಿ ಓಡಿಸಕ್ಕೆ ಒಳ್ಳೆ ವೆಹಿಕಲ್ ಸರ್. ಚಿಕ್ಕ ಗಾಡಿ. ಹೌದು ಸರ್. ಓಕೆ, ಪ್ರೈಸ್ ಸರ್? ಸರ್ ಬರೇ 1,45,000 ಕೊಡೋಣ. 1,45,000 ಸರ್. ಇನ್ನೊಂದು ಪ್ರೈಸ್ 1,40,000 ಕೊಡೋಣ ಸರ್. ಕೇಳಿದಿಲ್ಲ ಸರ್ ನೀವು 50,000 ವೆಹಿಕಲ್ ಎಲ್ಲಿದೆ ಅಂತ? ಇಲ್ಲಿದೆ ನೋಡಿ ಸರ್. ಇದೆ 50,000 ವೆಹಿಕಲ್? ಹೌದು ಸರ್. ಡೀಟೇಲ್ಸ್ ಸರ್ ಇರೋದು? ಸರ್ 2003 800 AC ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಬ್ರೆಸ್ಟ್ ಟಚ್ ಅಪ್ ಕೂಡ ಆಗಿಲ್ವಾ ಸರ್? ಶೋರೂಮ್ ಕಂಡೀಷನ್ ಹೆಂಗಿದೆ ಹಂಗೆ ಇರೋದು. ಓಕೆ, ಹ್ಯಾಸ್ ಇಟ್ ಇಸ್ ಹೇಗಿದೆ ಹಾಗೆ ಇದೆ ವೆಹಿಕಲ್ ಮಾತ್ರ. ಬರೀ 50,000? ಹೌದು ಸರ್, ಬರೇ 50,000 ಕೊಡೋಣ. ಅಗೇನ್ ಮಾಡಲ್ ಸರ್ 2003 ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಬರೀ 50,000 ನೋಡಿ ಸರ್. ನೆಕ್ಸ್ಟ್ ಸರ್ ಹಾಂಡಾ ಅಮೇಜ್ ಸರ್. ಸಡನ್ ಅಲ್ಲಿ ಸಿಟಿಯಲ್ಲಿ ಓಡಿಸಕ್ಕೆ ಒಳ್ಳೆ ಬೆಸ್ಟ್ ವೆಹಿಕಲ್. 13 ಮ್ಯಾನುಫ್ಯಾಕ್ಚರ್ 14 ರಿಜಿಸ್ಟ್ರೇಷನ್. ಓನರ್ ಗಳು ಜಾಸ್ತಿ ಆಗಿ ತುಂಬಾ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಓನರ್ ಜಾಸ್ತಿ ಆಗಿದ್ದಕ್ಕೆ ಪ್ರೈಸ್ ಕಡಿಮೆನಾ? ಖಂಡಿತ ಸರ್. ಓಕೆ ಓಕೆ ಸರ್, ಇನ್ನೊಂದ್ಸರಿ ಡೀಟೇಲ್ಸ್ ಹೇಳ್ಬಿಟ್ಟು ಸರ್ ಪ್ರೈಸ್ ಹೇಳಿ. 13 ಮ್ಯಾನುಫ್ಯಾಕ್ಚರ್ 14 ರಿಜಿಸ್ಟ್ರೇಷನ್. ಓನರ್ ಬೇರೆ ಥರ್ಡ್ ಓನರ್ ಆಗಿದೆ. ಪ್ರೈಸಿಂಗ್ ಬಂದ್ಬಿಟ್ಟು ಅಲ್ಟಿಮೇಟ್ ಪ್ರೈಸ್ ಅಲ್ಲಿ ಕೊಡ್ತೀರಿ. ಹೇಳಿ ಸರ್, ಕಾಯ್ತಾ ಇದೀನಿ. ಸರ್ ಬರೇ 3,35,000 ಕೊಡೋಣ. 3,35,000? ಹೌದು ಸರ್. ಸರ್ ಇನ್ನೊಂದು ಪ್ರೈಸ್ 3,30,000 ಮಾಡ್ಕೊಡೋಣ. ನೆಕ್ಸ್ಟ್ ರಿಡ್ಜಾ ಸರ್? ಮಾರುತಿ ಸುಜುಕಿ ರಿಚ್ ಸರ್. ಸಿಟಿಯಲ್ಲಿ ಓಡಿಸಕ್ಕೆ, ಫ್ಯಾಮಿಲಿಗೆ, ಪಾರ್ಕಿಂಗ್ ಸ್ಪೇಸ್ ಗೆ ಒಳ್ಳೆ ವೆಹಿಕಲ್. 2010 ಮಾಡಲ್, ಥರ್ಡ್ ಓನರ್, ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ ನಿಮ್ಗೆ. ಆಫ್ಟರ್ ಮಾರ್ಕೆಟ್ 30,000 ಅಲೆಸ್ ಇದೆ. ಸ್ಪೈಲರ್ ಎಲ್ಲಾ ಇದೆ ಸರ್. 30,000 ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಪ್ರೈಸ್
ಸರ್ ಬರೀ 2,30,30,000 ಮಾಡ್ಕೊಡೋಣ. ಬರೀ 2,30,30,000 ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದು ಸ್ಪೈಲರ್ ಎಲ್ಲ ಇದೆ. ಹೌದು ಸರ್, ನಿಮ್ಗೆ ರಿಟ್ಸ್ ಸಿಗ್ತಾ ಇದೆ. ಓಕೆ ಸರ್, ಈ ರಿಡ್ಜು ಸರ್ ಈ ರೀಚ್ ಡೀಟೇಲ್ಸ್ ಅಂದ್ಬಿಟ್ಟು ನಿಮ್ಗೆ 2014 ಮಾಡಲ್, ಸೆಕೆಂಡ್ ಓನರ್, ಓಕೆ VXI ವೇರಿಯಂಟ್. ಇದನ್ನು ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಓಕೆ ಸರ್, ಇದ್ರ ಪ್ರೈಸ್ ಸರ್ ಬರೀ 3,70,000 ಕೊಡೋಣ. 3,70,000. ಹೌದು ಸರ್. ಸರ್ ಹಾಗೆ ಇನ್ನೊಂದು ಪ್ರೈಸ್ 3,60,000 ಕೊಡೋಣ ಸರ್. 3,60,000 ಕಡೆಯಿಂದ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ ಖಂಡಿತ. ಸರ್ ಇಯಾನ್ ಸರ್ ಹುಂಡೈ ಇಯಾನ್ ಸರ್, 20+ ಮೈಲೇಜ್ ಬರೋ ವೆಹಿಕಲ್. ಓಕೆ 2014 ಮಾಡಲ್, ಥರ್ಡ್ ಓನರ್ ವೆಹಿಕಲ್. ಇದು ಥರ್ಡ್ ಓನರ್ ಆಗಿದೆ. ತುಂಬಾ ಅಲ್ಟಿಮೇಟ್ ಚಾನ್ಸ್ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ. ಥರ್ಡ್ ಓನರ್ ಆಗಿದ್ದಕ್ಕೆ ಪ್ರೈಸ್ ಕಡಿಮೆ. ಖಂಡಿತ ಸರ್. ಓಕೆ ಸರ್, ಇದ್ರ ಫೀಚರ್ಸ್ ಅಂದ್ರೆ ಸರ್ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ ಸರ್, ಇದ್ರ ಪ್ರೈಸ್ ಸರ್ ಬರೀ 2,45,000 ಮಾಡ್ಕೊಡೋಣ. 2,45,000. ಸರ್ ಇನ್ನೊಂದು ಪ್ರೈಸ್ ಅಗೇನ್ ಸರ್ 2,40,000 ಮಾಡ್ಕೊಡೋಣ. ನೆಕ್ಸ್ಟ್ ಐಟೇನು ಸರ್ ಈ ಕಡೆ ಇರೋದು ನಿಮ್ಗೆ ಪೂರ್ತಿ ಚಿಕ್ಕ ವೆಹಿಕಲ್. 3 ಲಕ್ಷ ಒಳಗಡೆ ಯಾವ್ದಾದ್ರು ತಗೊಳ್ಬಹುದು ನೀವು ಆರಾಮಾಗಿ. ವೆಹಿಕಲ್ ಅಲ್ಲಿ ಎಲ್ಲ ಚಿಕ್ಕ ಗಾಡಿಗಳಿರೋದು ಎಲ್ಲ 3 ಲಕ್ಷ ಒಳಗಡೆ. ಹೌದು ಸರ್. ಓಕೆ ಸರ್, ಇದ್ರ ಡೀಟೇಲ್ಸ್ ಸರ್ ಇದು 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಓಕೆ ಆಫ್ಟರ್ ಮಾರ್ಕೆಟ್ ಅಲೈಸ್, ಹೊಸ ಟೈರ್, ಹೊಸ ಸೀಟ್ ಕವರ್ಸ್ ಎಲ್ಲ ಇದ್ರೆ ಒಂಚೂರು ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ಬರೇ ಪೆಟ್ರೋಲ್ ಹಾಕೊಂಡು ನೋಡ್ಸ್ತಾ ಇರ್ಬೋದು. i10. ಹೌದು ಸರ್, i10 ಇದು. ಸರ್ ಪ್ರೈಸ್ ಸರ್ ಬರೀ 2,80,000 ಮಾಡ್ಕೊಡೋಣ. ಸರ್ ಇನ್ನೊಂದು ಪ್ರೈಸ್ 2,75,000 ಮಾಡ್ಕೊಡೋಣ ಸರ್. ಕಡಿಮೆ ಆಗುತ್ತಾ ಬಂದ್ರೆ? ಖಂಡಿತ ಸರ್. ಸರ್ ನೆಕ್ಸ್ಟ್ ಇರೋದು ಶಿಫ್ಟ್ ಸರ್. ಓಕೆ ಡೀಸೆಲ್ ವೆಹಿಕಲ್. ಅದು ಕೂಡ ತುಂಬಾ ಡಿಮಾಂಡ್ ಇರೋದು ಬಜಾರಲ್ಲಿ. 2014 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. ಸೆಕೆಂಡ್ ಓನರ್ ಇದು. ಹೌದು ಸರ್, ರೆಡ್ ಕಲರ್ ಅಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ. ಸರ್ ಪ್ರೈಸ್ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಬರೇ ನಿಮ್ಗೆ 4,45,000 ಮಾಡ್ಕೊಡೋಣ. 4,45,000. ಸರ್ ಶಿಫ್ಟ್ ರೆಡ್ ಕಲರ್ ಇದೆ. ಇನ್ನೊಂದು ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಇದೆ ಸರ್. ಇದು ಬಜೆಟ್ ಫ್ರೆಂಡ್ಲಿ. ಹೌದು ಸರ್, ಚಿಕ್ಕ ಗಾಡಿ. ಹೌದು ಸರ್. ಯಾವ ಸರ್ ಹೇಳಿ ಡೀಟೇಲ್ಸ್? ಸರ್ ಇದು 2009 ಮಾಡಲ್, ಥರ್ಡ್ ಓನರ್, 4 ಹೊಸ ಟೈರ್ ಇದೆ. ನಿಮ್ಗೆ ಗಾಡಿ ತುಂಬಾ ಚೆನ್ನಾಗಿದೆ, ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ. ಓಕೆ ಪ್ರೈಸ್ ಸರ್ ಬರೀ 1,20,000 ಮಾಡ್ಕೊಡೋಣ. ಇನ್ನೊಂದು ಪ್ರೈಸ್ ಕಡಿಮೆ ಮಾಡಿ ಸರ್. 1,15,000 ಮಾಡ್ಕೊಡೋಣ ಸರ್. ಖಂಡಿತ ಸರ್. ಬಂದ್ರೆ ಕಡಿಮೆ ಆಗುತ್ತಾ? ಖಂಡಿತ ಸರ್. ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು ವೆಹಿಕಲ್ ಸರ್, ಟಾಟಾ ಅಲ್ಟ್ರಾಸ್ ವೈಟ್ ಕಲರ್ ಅಲ್ಲಿ, ಅಫಿಷಿಯಲ್ ಕಲರ್. ಗಾಡಿ ತುಂಬಾ ಚೆನ್ನಾಗಿದೆ. 22 ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್. ಸಿಂಗಲ್ ಓನರ್ ಆಗಿದೆ. ಹೌದು ಸರ್. 22 ಮಾಡಲ್ಲ ಸರ್ ಇದು. ಸರ್ ಲೋನ್ ಬೇಕಂದ್ರೆ ಲೋನ್ ಮಾಡ್ಕೊಡೋಣ. ಬರೀ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ. ಸರ್ ಪ್ರೈಸ್ ಸರ್ ಬರೀ 5,90,000 ಮಾಡ್ಕೊಡೋಣ. 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಸಾಕಾ? ಹೌದು ಸರ್, ಬರೀ 2 ಲಕ್ಷ ಡೌನ್ ಪೇಮೆಂಟ್ ಸಾಕ್ ಸರ್. 2 ಲಕ್ಷ ಡೌನ್ ಪೇಮೆಂಟ್. ಸರ್ ಸ್ಯಾಂಟ್ರೋ ಸರ್, ಹುಂಡೈ ಸ್ಯಾಂಟ್ರೋ ಸರ್, 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಬ್ರಷ್ ಅಪ್ ಆಗಿಲ್ಲ. 79,000 ಹೊಡಿರೋದು. ಜಿನಿನ್ ಶೋರೂಮ್ ರೆಕಾರ್ಡ್ ಇರೋದು. ಓಕೆ ಶೋರೂಮ್ ಟೆಸ್ಟ್ ವೆಹಿಕಲ್ ಅನ್ಬೋದು. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ನೋಡಿ ಸ್ಯಾಂಟ್ರೋ. ಸರ್ ಪ್ರೈಸ್ ಸರ್ ಬರೀ 2,80,000 ಮಾಡ್ಕೊಡೋಣ ಸರ್. ಹಾಗೆ ಇನ್ನೂ ಪ್ರೈಸ್ ಸರ್ 2,75,000 ಮಾಡ್ಕೊಡೋಣ. ಓಕೆ ಸರ್. ಹಾಗೆ i20 ಸರ್ ನೆಕ್ಸ್ಟ್ ಇರೋದು i20, 2009 ಮಾಡಲ್, ಥರ್ಡ್ ಓನರ್, ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ ಸರ್. ಸರ್ ಇದ್ರ ಪ್ರೈಸ್ ಸರ್ ಬರೀ 2,75,000 ಮಾಡ್ಕೊಡೋಣ. 2,75,000. ಹೌದು ಸರ್, ವಿತ್ ಫ್ರೆಶ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಮಾಡ್ಕೊಡ್ತೀರಾ? ರನ್ನಿಂಗ್ ಇದೆ ಆಲ್ರೆಡಿ? ಹೌದು ಸರ್, ರನ್ನಿಂಗ್ ಇದೆ. ಸರ್ ಮಾರ್ಕೆಟ್ ತುಂಬಾ ಡಿಮ್ಯಾಂಡ್ ವರ್ಣ ಸರ್. ಸರ್ ಅದು ಕೂಡ ಡೀಸೆಲ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಸರ್. ಇದು 2012 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, SX ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಫುಲ್ಲಿ ಟಾಪ್ ಎಂಡ್ ಅಲ್ಲ? ಟಾಪ್ ಎಂಡ್ ಸರ್. ಏರ್ ಬ್ಯಾಗ್, ABS, ಅಲೈಸ್, ನಿಮ್ಗೆ ಕ್ರೂಸ್ ಕಂಟ್ರೋಲ್, ಆಟೋಮೆಟಿಕ್ ORM ಎಲ್ಲಾ ಬರುತ್ತೆ. ಓಕೆ ಸ್ಟೀರಿಂಗ್ ಕಂಟ್ರೋಲ್ ಎಲ್ಲಾ ತರ ಫೀಚರ್ಸ್ ಬರುವಂತ ಫುಲ್ಲಿ ಲೋಡೆಡ್ ವೆಹಿಕಲ್ ಆಗಿರುತ್ತೆ ನೋಡಿ ಸರ್. ಇನ್ನೊಂದ್ಸರಿ ಡೀಟೇಲ್ಸ್ ಅಂಡ್ ಪ್ರೈಸ್. ಸರ್ 2012 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಬರೀ 4,30,000 ಮಾಡ್ಕೊಡೋಣ. ಸರ್ ಇನ್ನೊಂದು ಪ್ರೈಸ್ ಸರ್. ಸರ್ 4,20,000 ಮಾಡ್ಕೊಡೋಣ ಸರ್. ಅದರಲ್ಲೂ ಮುಂದೆ ಕಡಿಮೆ ಆಗುತ್ತಾ? ಖಂಡಿತ. ಲೋನ್ ಬೇಕಾ? 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸಾಕು ಸರ್. ಇದು ಲಕ್ಸುರಿ ವೆಹಿಕಲ್ ಬಂದಿದೆಯಲ್ಲ ಸರ್? ಲಕ್ಸುರಿ ವೆಹಿಕಲ್ ಸರ್, ಬೆಂಜ್ ಸರ್. ಓಕೆ ಸರ್ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ? ಇದು ಕಡಿಮೆ ಬಜೆಟ್? ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಲಕ್ಸುರಿ ವೆಹಿಕಲ್ ವಿತ್ ಫ್ಯಾನ್ಸಿ ನಂಬರ್ ಇರೋ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. 0999 ಇದೆ ನೋಡಿ, ಫ್ಯಾನ್ಸಿ ನಂಬರ್ ಜೊತೆಗಿದೆ, ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಸರ್ ಅಗೇನ್ ಮಾಡಲ್ ಸರ್ 2006 ಸಿಂಗಲ್ ಓನರ್. ಓಕೆ 6 ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಫುಲ್ಲಿ ಟಾಪ್ ಎಂಡ್ ಸರ್. ಸರ್ ಫೀಚರ್ಸ್ ಒಂದ್ಸರಿ ಹೇಳ್ಬಿಡಿ. ಏರ್ ಬ್ಯಾಗ್, ABS, ಅಲೈಸ್, ಆಟೋಮೆಟಿಕ್, ORMs, ಕ್ರೂಸ್ ಕಂಟ್ರೋಲ್, ಸ್ಟೀರಿಂಗ್ ರಿಮೋಟ್ ಕಂಟ್ರೋಲ್, ಸನ್ ರೂಫ್, ಎಲ್ಲಾ ಏರ್ ಬ್ಯಾಗ್ ಎಲ್ಲಾ ಬರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಸರ್ ಮರ್ಸಿಡೀಸ್ ಬೆಂಜ್ ಅಂದ್ರೆ ಎಲ್ರು ಗೊತ್ತು, ಫುಲ್ ಪ್ರೀಮಿಯಂ ವೆಹಿಕಲ್ ಅಂತ. ಹೌದು ಸರ್.
ಅದು ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ವೆಹಿಕಲ್. ಅಗೇನ್ ನಾನು ಸಿಂಗಲ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ತುಂಬಾ ಇದ್ರೆ 2-3 ಓನರ್ ಆಗಿರುತ್ತೆ, ಬಟ್ ಸಿಂಗಲ್ ಓನರ್ ವೆಹಿಕಲ್ ಇದೆ ನೋಡಿ ಸರ್. ಇದ್ರ ಪ್ರೈಸ್ ಏನ್ ಸರ್ ಇದು? ಸರ್ ಬರೀ 4,80,000 ಮಾಡ್ಕೊಡೋಣ. 4,80,000. ಹೌದು ಸರ್. ಮುಂದೆ ಬಂದ್ರೆ ಇನ್ನೂ ಪ್ರೈಸ್ ಆಗ್ಬೋದಾ? ಖಂಡಿತ ಸರ್, ಮುಂದೆ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಇನ್ನೂ ಕಡಿಮೆ ಆಗುತ್ತೆ. ಹೌದು ಸರ್. ಸರ್ ನೆಕ್ಸ್ಟ್ ಇರೋದು ಶಿಫ್ಟ್ ಸರ್, 2010 ಸೆಕೆಂಡ್ ಓನರ್ ವೆಹಿಕಲ್. VXI ವೇರಿಯಂಟ್, ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಕಂಡೀಷನ್ ಇರೋದು, ಮಿನ್ ಕಂಡೀಷನ್. ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಸರ್ ಅದರ ಒಳಗಡೆ? ಹೌದು ಸರ್. ಸೊ ಬ್ರ್ಯಾಂಡ್ ನ್ಯೂ ಅದು? ಹೌದು ಸರ್, ಬ್ರ್ಯಾಂಡ್ ನ್ಯೂ. ಸರ್ ಪ್ರೈಸ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ಬರೀ 3,10,000 ಮಾಡ್ಕೊಡೋಣ. ಇನ್ನೂ ಪ್ರೈಸ್ ಸರ್? 3 ಲಕ್ಷಕ್ಕೆ ರೌಂಡ್ ಫಿಗರ್ ಮಾಡ್ಕೊಡೋಣ. 3 ಲಕ್ಷಕ್ಕೆ? ಹೌದು ಸರ್, ರೌಂಡ್ ಫಿಗರ್. ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತಾ? ಖಂಡಿತ. ನೆಕ್ಸ್ಟ್ ಇರೋದು ಇರ್ಟಿಗಾ, ಗುಲ್ಬರ್ಗಾ, ರಾಯಚೂರ್, ದಾವಣಗೆರೆ, ಧಾರವಾಡ ಆ ಕಡೆ ಬರೋರ್ಗೆ 7 ಸೀಟರ್ ಡೀಸೆಲ್ ವೆಹಿಕಲ್. ತುಂಬಾ ಜನ ಕೇಳ್ತಾರೆ. ಇದು 2015 ಸಿಂಗಲ್ ಓನರ್ ವೆಹಿಕಲ್. 15 ಮಾಡಲು ಸಿಂಗಲ್ ಓನರ್. ZDI ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಸೊ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡಿಫಾಗರ್, ಬ್ಯಾಕ್ ವೈಫರ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಫುಲ್ಲಿ ಲೋಡೆಡ್ ಸರ್. ಓಕೆ ಸರ್ ಪ್ರೈಸ್? ಸರ್ ಬರೀ 7,55,000 ಮಾಡ್ಕೊಡೋಣ. ಇನ್ನೂ ಪ್ರೈಸ್ ಸರ್? 7,50,000 ಮಾಡ್ಕೊಡೋಣ. 7,50,000ಕ್ಕೆ 2015 ಮಾಡಲು. ಹೌದು ಸರ್, ಲೋನ್ ಬೇಕಂದ್ರೆ ಲೋನು ಮಾಡ್ಕೊಡೋಣ. ಕಡಿಮೆನೂ ಆಗುತ್ತೆ ಇನ್ನು? ಖಂಡಿತ ಸರ್. ಹಂಗೆ ಪಕ್ಕದಲ್ಲಿ ಇನ್ನೊಂದು ಸರ್ ನೆಕ್ಸ್ಟ್ ಇರೋದು ಇನ್ನೊಂದು ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ, ಅದು ಕೂಡ ಡೀಸೆಲ್ ಇರ್ಟಿಗಾನೆ 7 ಸೀಟರ್. ಇದು ಡೀಸೆಲ್? ಹೌದು ಸರ್. ಸರ್ ಇದು 2012 ಸೆಕೆಂಡ್ ಓನರ್ ವೆಹಿಕಲ್. VDI ABS, ಇದನ್ನು ಡೀಸೆಲ್ ವೆಹಿಕಲ್. ಡೀಸೆಲ್. ಓಕೆ ಸರ್. ಇದ್ರ ಪ್ರೈಸ್? ಸರ್ ಹೊಸ ಟೈರ್, ಹೊಸ ಸೀಟ್ ಕರ್ಸ್ ಎಲ್ಲ ಹಾಕಿದ್ದಾರೆ. ಪ್ರೈಸ್ ಬರೀ 5,10,000 ಮಾಡ್ಕೊಡೋಣ. 5,10,000 ಸರ್ ನೆಗೋಷಿಯಬಲ್? ಖಂಡಿತ. ಸರ್ ಇದು ಎಷ್ಟು ಹೇಳಿದ್ರಲ್ಲ ಸರ್? ಇದು 7,50,000. ಇದು 5,10,000. ಎರಡು ಡೀಸೆಲ್ ನೆಗೋಷಿಯಬಲ್ ಆಗುತ್ತೆ. ಡೀಸೆಲ್. ಸರ್ ನೆಕ್ಸ್ಟ್ ಇರೋದು ಹುಂಡೈ i20 ಸರ್, 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಡೆಲ್ಲಿ ರಿಜಿಸ್ಟ್ರೇಷನ್, KA ಎಲ್ಲ ಆಗಿದೆ, ಕರ್ನಾಟಕ ಆಗ್ಬಿಟ್ಟಿದೆ. ಸರ್ ಫೀಚರ್ಸ್ AC, ಪವರ್ ಶೇರಿಂಗ್, ಪವರ್ ವಿಂಡೋ, ಅಲೈಸ್, ಹೊಸ ಟೈರ್, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ತರ ಬರುತ್ತೆ ಸರ್. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಸರ್ ಪ್ರೈಸ್? ಸರ್ ಬರೀ 2,85,000 ಮಾಡ್ಕೊಡೋಣ. 2,85,000. ಸರ್ ಇನ್ನೂ ಪ್ರೈಸ್? 2,75,000 ಮಾಡ್ಕೊಡೋಣ. ಮುಂದೆ ಬಂದ್ರೆ ಕಡಿಮೆ ಆಗುತ್ತಾ? ಖಂಡಿತ. ಓಕೆ ಸರ್. ನೆಕ್ಸ್ಟ್ ಪೋಲೋಗಳು ಸರ್. ನೆಕ್ಸ್ಟ್ ಇರೋದು ತುಂಬಾ ಡಿಮಾಂಡ್ ಇರೋದು ಪೋಲೋ, 2 ಅವೈಲೇಬಲ್ ಇದೆ. 2 ಪೋಲೋ ಅವೈಲೇಬಲ್ ಇದೆ. ಹೌದು ಸರ್. ಫಸ್ಟ್ ವೈಟ್ ಸರ್ 2016 ಸಿಂಗಲ್ ಓನರ್ ವೆಹಿಕಲ್, ಪೋಲೋ ಕಂಫರ್ಟ್ ಲೈನ್. ಓಕೆ. ಸಿಂಗಲ್ ಓನರ್, ಗಾಡಿ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್. ಓಕೆ ಸರ್. ಪ್ರೈಸ್? ಸರ್ ಬರೀ 5,45,000 ಮಾಡ್ಕೊಡೋಣ. ಸರ್ ಇನ್ನೂ ಪ್ರೈಸ್? ಸರ್ 5,30,000 ಮಾಡ್ಕೊಡೋಣ ಸರ್. ಪಕ್ಕದಲ್ಲಿ ಒಂದು ಪೋಲೋ ಇದೆ ಸರ್, 2016 ಮ್ಯಾನುಫ್ಯಾಕ್ಚರ್, 17 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, ಹೈಲೈನ್. ಇದು ಸಿಂಗಲ್ ಓನರ್? ಇದನ್ನು ಸಿಂಗಲ್ ಓನರ್. ಅದು ಸಿಂಗಲ್ ಓನರ್, ಇದು ಸಿಂಗಲ್ ಓನರ್, ಹೈಲೈನ್, ಫುಲ್ಲಿ ಟಾಪ್ ಎಂಡ್, ಎಲ್ಲಾ ತರ ಫೀಚರ್ಸ್ ಬರುತ್ತೆ. ಎಲ್ಲಾ ತರ ಫೀಚರ್ಸ್ ಬರುತ್ತೆ. ಸರ್ ಪ್ರೈಸ್ ಸರ್? ಸರ್ ಬರೀ 6,90,000 ಮಾಡ್ಕೊಡೋಣ. ಇನ್ನೂ ಪ್ರೈಸ್? 6,80,000 ಮುಗಿಸ್ಕೊಡೋಣ. ಸರ್ ನಿಮ್ಮ ಆಫೀಸ್ ವಿಸಿಟ್ ಮಾಡಿದ್ರೆ ಕಡಿಮೆ ಆಗುತ್ತಾ? ಖಂಡಿತ ಸರ್. ನೆಕ್ಸ್ಟ್ i10 ಸರ್. ಸರ್ ನೆಕ್ಸ್ಟ್ ಇರೋದು ಚಿಕ್ಕ ವೆಹಿಕಲ್, ಇನ್ನೊಂದು i10. ಇದು 2009 ಥರ್ಡ್ ಓನರ್ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಸ್ಪೋರ್ಟ್ಸ್ ವೇರಿಯಂಟ್. ಇದು ಥರ್ಡ್ ಓನರ್ ಆಗಿದೆ. ಪ್ರೈಸ್ ಏನ್ರ ಒಳ್ಳೆ ಪ್ರೈಸ್ ಇದೆಯಾ? ಸರ್ ಬರೀ 2,10,000 ಕೊಡೋಣ. ಸೊ ಓಕೆ, 2,10,000. ಸರ್ ಕಡಿಮೆ? 1,95,000. ಸರ್ ಡೌನ್ ಪೇಮೆಂಟ್ ಎಷ್ಟು ಮಾಡಬಹುದು ಇದಕ್ಕೆ? ಇಲ್ಲ ಸರ್, ಇದಕ್ಕೆ ಲೋನ್ ಆಗಲ್ಲ. ಫುಲ್ 1,95,000. ನೋಡಿ, 1,95,000 ಇದೆ. ಅದರಲ್ಲೂ ಕಡಿಮೆ ಆಗಬಹುದು. ಸರ್ ಆಫೀಸ್ ಬಂದ್ರೆ ಕಡಿಮೆ ಆಗುತ್ತಾ? ಖಂಡಿತ ಸರ್. ಓಕೆ ಸರ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಇರೋದು ಫಿಯಟ್ ಪುಂಟೋ, ಫುಲ್ಲಿ ಲೋಡೆಡ್ ವೆಹಿಕಲ್. ಓಕೆ. 2010 ಸೆಕೆಂಡ್ ಓನರ್, ಫ್ರೆಶ್ ಡಾಕ್ಯುಮೆಂಟ್. ಸೊ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನೋಡಿ. 2010 ಮಾಡಲ್ ಸಿಂಗಲ್ ಓನರ್ ಆಗಿದೆ. ಹೌದು ಸರ್. ಓಕೆ ಸರ್. ಇದು ಪ್ರೈಸ್? ಸರ್ ಬರೀ 1,85,000 ಮಾಡ್ಕೊಡೋಣ. ಸರ್ ಇನ್ನೂ ಪ್ರೈಸ್ ಸರ್? 1,75,000 ಮಾಡ್ಕೊಡೋಣ ಸರ್. 1,75,000 ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್. ಓಕೆ. ಸ್ಯಾಂಟ್ರೋ ಸರ್. ಸರ್ ನೆಕ್ಸ್ಟ್ ಇರೋದು ಸ್ಯಾಂಟ್ರೋ. ಇದು 2006 ಮಾಡಲ್, ಥರ್ಡ್ ಓನರ್, ವಿತ್ ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ ನಿಮ್ಗೆ. ಗಾಡಿ ತುಂಬಾ ಚೆನ್ನಾಗಿದೆ, ಬ್ಲಾಕ್ ಕಲರ್ ಅಲ್ಲಿ. ಸರ್ ಪ್ರೈಸ್? ಸರ್ ಬರೇ 1,60,000 ಮಾಡ್ಕೊಡೋಣ. 1,60,000 ಸರ್. ಒನ್ ಪ್ರೈಸ್? ಸರ್ 1,55,000 ಮಾಡ್ಕೊಡೋಣ. ಸರ್ ಪಕ್ಕದಲ್ಲಿ ಸ್ಯಾಂಟ್ರೋ. ಸರ್ ಇದು 2005 4 ಓನರ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 95,000 ಮಾಡ್ಕೊಡೋಣ. 95,000 ಮಾಡ್ಕೊಡೋಣ ಸರ್. ಅದರಲ್ಲೂ ಕಡಿಮೆ ಆಗುತ್ತಾ? ಖಂಡಿತ ಸರ್. ಆಫೀಸ್ ವಿಸಿಟ್ ಮಾಡ್ರೆ ಸಾಕಾ? ಖಂಡಿತ ವಿಸಿಟ್ ಮಾಡಿ. ಸಿಟಿ ಸರ್ ನೆಕ್ಸ್ಟ್ ಇರೋದು ಹಾಂಡಾ ಸಿಟಿ. ಸರ್ ಇದು ಲೋ ಬಜೆಟ್? ಖಂಡಿತ ಸರ್, ಲೋ ಬಜೆಟ್ ಸರ್. 2011 ಥರ್ಡ್ ಓನರ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್. ಥರ್ಡ್ ಓನರ್ ಆಗಿದ್ಯಾ? ಹೌದು ಸರ್. ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತಲ್ಲ? ಟಾಪ್ ಎಂಡ್, ಆಫ್ಟರ್ ಮಾರ್ಕೆಟ್ ಅಲೈಸ್ ಎಲ್ಲ ಹಾಕಿದ್ದಾರೆ. ನೋಡಿ, ಅಲೈಸ್ ಎಲ್ಲ ಹಾಕಿದ್ದಾರೆ. ಫೀಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಮನ್ ಕಂಟ್ರೋಲ್ ಎಲ್ಲ ತರ ಬರುತ್ತೆ ನಿಮ್ಗೆ.
ಸೊ ಸಿಟಿನ ಯಾರನ್ನ ಲೋ ಬಜೆಟ್ ನೋಡ್ತಿದ್ರು ಲೋ ಬಜೆಟ್ ಅಂತ ನೋಡಿ ಸರ್ಪ್ರೈಸ್ ಸರ್ ಇದ್ರು ಸರ್ ಬರೀ 2,85,000ಗೆ 2 ಮಾಡ್ಕೊಡೋಣ. ಲಕ್ಷ 85,000ಗೆ ಸರ್ ಇನ್ನೂ ಪ್ರೈಸ್ ಸರ್ 2,80,000ಗೆ ಅದ್ರ ಮುಗಿಸ್ಕೊಡೋಣ ಮೇಲೆ ಸರ್. ಆಫೀಸ್ ಬಂದ್ರೆ ಖಂಡಿತ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಕಡಿಮೆ ಆಗೇ ಆಗುತ್ತೆ. ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ಇರೋದು ಹುಂಡೈ ಗೆಟ್ಸು. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ, ಕಲಿಯೋರ್ಗೆ ತುಂಬಾ ಲೋ ಬಜೆಟ್ ಅಲ್ಲಿ ಕೊಡ್ತೀನಿ. ಲೋ ಬಜೆಟ್ ಖಂಡಿತ ಸರ್. ಸರ್ ಡೀಟೇಲ್ಸ್ ಹೇಳಿದ್ರದ್ದು ಸರ್ 2005 4 ಓನರ್ ಆಗಿದೆ. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ, ಹೊಸ ಟೈರ್ಸ್ ಎಲ್ಲ ಹಾಕಿದ್ದಾರೆ ಸರ್. ಹಾ 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 ಸರ್ ಪ್ರೈಸು ಸರ್ ಬರೇ 1 ಲಕ್ಷಗೆ ಮಾಡ್ಕೊಡೋಣ. ಬರೀ 1 ಲಕ್ಷ ಬರೇ 1 ಲಕ್ಷ ರೌಂಡ್ ಫಿಗರ್ ರೌಂಡ್ ಫಿಗರ್. ಸರ್ ನಾನು ಕೇಳ್ತಿದ್ದೀನಿ ಅದರಲ್ಲಿ ಎಲ್ಲದರಲ್ಲಿ ಕೇಳಿದ್ದೀನಿ ಇದ್ರಲ್ಲಿ ಕೇಳ್ತೀನಿ ನೆಗೋಷಿಯಬಲ್ ಖಂಡಿತ ಸರ್ ಕಡಿಮೆ ಆಗುತ್ತಾ? ಕಡಿಮೆ ಆಗುತ್ತೆ. ಸರ್ ಹೇಳಿ 7 ಸೀಟರ್ ವೆಹಿಕಲ್, 7 ಸೀಟರ್ ವೆಹಿಕಲ್ ಬ್ಲಾಕ್ ಕಲರ್ ಆನೆ ಆನೆ ಹಾ XUV 500 W8 ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಸರ್ ಏನೇನು ಫೀಚರ್ಸ್? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಅಲೈಸ್, ನಿಮ್ಗೆ 6 ಏರ್ ಬ್ಯಾಗ್, ಆಟೋಮೆಟಿಕ್ ORM, ಸ್ಟೇರಿಂಗ್ ರಿಮೋಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಫುಲ್ಲಿ ಫೀಚರ್ ಹೇಳ್ತಾ ಹೋದ್ರೆ ಇನ್ನೂ ಫೀಚರ್ಸ್ ಬೇಜಾನ್ ಇದೆಯಾ? ಹೌದು ಸರ್. ಸರಿ ಇನ್ನೂ ಸರ್ ಡೀಟೇಲ್ಸ್? ಸರ್ 13 ಮ್ಯಾನುಫ್ಯಾಕ್ಚರ್, 14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ವೆಹಿಕಲ್. ಇದು ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ವೆಹಿಕಲ್. ಸರ್ ಪ್ರೈಸ್ ಸರ್ ಮೈನು ಬಜಾರಲ್ಲಿ ನೀವ್ ತಗೊಳ್ಬೇಕಂದ್ರೆ 6 ಲಕ್ಷ 6 ಮುಕಾಲಿದೆ. ಹಾ ನಮ್ ಶೋರೂಮ್ ಗೆ ಬಂದ್ರೆ 5,40,000ಗೆ ಮಾಡ್ಕೊಡೋಣ. ಸರ್ ಇನ್ನೂ ಪ್ರೈಸ್ ನಾನು ಕೇಳ್ತೀನಿ 5,30,000ಗೆ ಮಾಡ್ಕೊಡೋಣ ಸರ್. 5,30,000ಕ್ಕೆ ಹೌದು ಸರ್. ಅದ್ರಲ್ಲೂ ಕಡಿಮೆ ಆಗುತ್ತಾ? ನಿಮ್ಗೆ ಖಂಡಿತ. ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಲೋನ್ ಬೇಕಾ? 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ.